ನಂಬರ್ 5. ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? 10 ಮಾರ್ಕ್ಸ್. ಇನ್ನೊಂದು ಬರ್ತೈತದು ಆ್ಯಕ್ಚುಲಿ. ನೆಕ್ಸ್ಟ್ ಸೆಕೆಂಡ್ ನಂಬರ್ 3. ಕನ್ನಡ ವರ್ಣಮಾಲೆಯಲ್ಲಿರುವ 3 ವಿಧಗಳು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿರುವ 3 ವಿಧಗಳು ಯಾವುವು? ಸ್ವರಗಳು, ವ್ಯಂಜನಗಳು. ವೆರಿ ಗುಡ್, ರೈಟ್ ಆನ್ಸರ್. ಕ್ಲಾಪ್ಸ್ ಹಾಕಿ ಜೋರ್ಸಿ. ದೀರ್ಘ ಸ್ವರ ಎಂದರೆ? ದೀರ್ಘ ಸ್ವರ ಎಂದರೆ ಯಾರು ಹೇಳ್ಬೋದು? ಎಳೆದು ತೊಂದರೆ ಅದಕ್ಕೆ ದೀರ್ಘ ಸ್ವರ ಎನ್ನುವರು. ವೆರಿ ಗುಡ್, ದೀರ್ಘ ಸ್ವರ. ಕ್ಲಾಪ್ಸ್ ಹಾಕಿ. ಸ್ವರಗಳೆಂದರೆ? ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ಸ್ವರಗಳು. ವೆರಿ ಗುಡ್, ರೈಟ್ ಆನ್ಸರ್. 10 ಮಾರ್ಕ್ಸ್. ಸಿಂಗಲ್ ನಂಬರ್ ಅವರ್ಗೀಯ ವ್ಯಂಜನಗಳು ಎಷ್ಟು? ಅವರ್ಗೀಯ ವ್ಯಂಜನಗಳು ಎಷ್ಟು? ರಾಂಗ್ ಆನ್ಸರ್. 9. ವೆರಿ ಗುಡ್, ಬೋನಸ್ ಪಾಯಿಂಟ್. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಟೀಮ್. ವರ್ಗೀಯ ವ್ಯಂಜನಗಳೆಂದರೆ? ವರ್ಗೀಯ ವ್ಯಂಜನಗಳೆಂದರೆ? ವರ್ಗಕ್ಕೆ ಸೇರುವ ಪದಗಳನ್ನು ವರ್ಗೀಯ ವ್ಯಂಜನಗಳು ಎಲ್ಲರೂ. ವೆರಿ ಗುಡ್, ರೈಟ್ ಆನ್ಸರ್. 10 ಮಾರ್ಕ್ಸ್. ಅವರು ಮಹಾಪ್ರಾಣ ಎಂದರೆ? ರಾಂಗ್ ಆನ್ಸರ್. ದೊಡ್ಡ ಉಸಿರಿನಿಂದ ಹೇಳುವುದಕ್ಕೆ ಮಹಾಪ್ರಾಣ ಎಂದು. 6 ಭಾಷೆ ಹೇಳ್ಬಿಡ್ತೀರ. ದೊಡ್ಡ ಉಸಿರು, ಹೆಚ್ಚು ಉಸಿರಿನಿಂದ. 5 ಮಾರ್ಕ್ಸ್ ಬೋನಸ್ ಪಾಯಿಂಟ್. ಡೈರೆಕ್ಟ್ ಕ್ವೆಶ್ಚನ್ಸ್ ಆನ್ಸರ್. ನಂಬರ್ ವ್ಯಂಜನಗಳು ಎಂದರೆ? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು. ವೆರಿ ಗುಡ್, ರೈಟ್ ಆನ್ಸರ್. ಭಗತ್ ಸಿಂಗ್. ಬೋನಸ್ ಪಾಯಿಂಟ್ 5 ಮಾರ್ಕ್ಸ್. ಅಂಕಿತ ನಾಮ ಎಂದರೆ? Nine. One. Pass question. Zero. ಕನ್ನಡ ವರ್ಣಮಾಲೆಗಳಲ್ಲಿ ಎಷ್ಟು ವಿಧಗಳಿವೆ? ಅಗಳಕ್ಕೆ ಯಾವ ಅಂತ ಹೇಳಿದ್ರು, ಎಷ್ಟು ವಿಧಗಳು ಅಂತ ಕೇಳಿ. 3 ವಿಧಗಳು. ರೈಟ್ ಆನ್ಸರ್. ಹ್ರಸ್ವ ಸ್ವರ ಎಂದರೆ? ಹ್ರಸ್ವ ಸ್ವರ ಎಂದರೆ? ರೈಟ್ ಆನ್ಸರ್. 10 ಮಾರ್ಕ್ಸ್. ಜಾನ್ಸನ್ ಲಕ್ಷ್ಮಿ. 6 ಕಂಪ್ಲೀಟ್. 10 ಮುಗಿತು. 14 ಕಡಿಮೆ ಉಸಿರಿನಿಂದ ಉಚ್ಚರಿಸಲು ಬೇರೆ ಅಕ್ಷರಗಳಿಗೆ ಅಲ್ಪ ಪ್ರಯಾಣವನ್ನು. ಸ್ವಾಮಿ ವಿವೇಕಾನಂದರು ಜನರಿಗೆ ನೀಡಿದ ಸಂದೇಶವೇನು? ಸ್ವಾಮಿ ವಿವೇಕಾನಂದರು ಜನರಿಗೆ ನೀಡಿದ ಸಂದೇಶವು ಕೇಳಿ ಅಧ್ಯಯನ ಗುರುಮುಖವರನಿಲ್ಲದೆ ಶಕ್ತಿಯ ಜೀವನ ದೌರ್ಬಲ್ಯ ಮರಣ ಎಂದು ಕರೆದರು. ವೆರಿ ಗುಡ್, ರೈಟ್ ಆನ್ಸರ್. ಅಕ್ಷರಗಳು ಎಷ್ಟು? ಕನ್ನಡ ಅಕ್ಷರಗಳು ಎಷ್ಟು? ರೈಟ್ ಆನ್ಸರ್. ನಂಬರ್ 30. ಜೈ ಭಾರತ ಜನನಿಯ ತನುಜಾತೆ ಈ ಪದ್ಯ ಬರೆದ ಕವಿ ಯಾರು?
ಭಾರತ ಜನನಿಯ ತನುಜಾತೆ. ಈ ಪದ್ಯ ಬರೆದ ಕವಿಯ ಗೊತ್ತಿಲ್ಲ ಹೇಳ್ರಿ. ಕುವೆಂಪು. ಜೈ ಭಾರತ ಜನನಿಯ ತನುಜಾತೆ ಕುವೆಂಪು. ರೈಟ್ ಆನ್ಸರ್. 5 marks ಬೋನಸ್ ಪಾಯಿಂಟ್. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ? ರಾಂಗ್ ಆನ್ಸರ್. 3 ವಿಧಗಳಿವೆ. ರೈಟ್ ಆನ್ಸರ್. ಗುರುವಾದ ಜೇಡರ ಹುಳು ಕಥೆಯಿಂದ ಯಾವ ನೀತಿ ಕಲಿಯುತ್ತೇವೆ? ಕಥೆಯ ನೀತಿಯನ್ನು ಗುರುವಾದ ಜೇಡರ ಹುಳುದಿಂದ ಯಾವ ನೀತಿಯನ್ನು ಕಲಿಯುತ್ತೇವೆ? ಅದ್ರ ನೀತಿ ಗುರುವಾದ ಜೇಡರ ಹುಳು ಕಥೆ ನೀತಿಯನ್ನು ವೆರಿ ಗುಡ್. ಸತತ ಪ್ರಯತ್ನವೇ ಹಾಕಮ್ಮ. ಅನರ್ಥ ಈ ಪದದ ವಿರುದ್ಧಾರ್ಥಕವೇನು? ಅನರ್ಥ ಅರ್ಥ. ವೆರಿ ಗುಡ್. ರೈಟ್ ಆನ್ಸರ್. ತಾಯಿ ಹೆಸರೇನು? ಕರ್ನಾಟಕ ರಾಜ್ಯೋತ್ಸವ ಯಾವ ದಿನದಂದು ಆಚರಿಸುತ್ತಾರೆ? ಕರ್ನಾಟಕ ರಾಜ್ಯೋತ್ಸವ ಯಾವ ದಿನದಂದು ಆಚರಿಸುತ್ತಾರೆ? ರಾಂಗ್ ಆನ್ಸರ್. ಪಾಸ್ ಕ್ವಶನ್. 26 January. ರಾಂಗ್ ಆನ್ಸರ್. ವೆರಿ ರಾಂಗ್ ಆನ್ಸರ್. ಹಿಂದೆ. ರಾಂಗ್ ಆನ್ಸರ್. ಕವಿ ಅಮ್ಮನನ್ನು ಏನೆಂದು ಕರೆದಿದ್ದಾರೆ? ಸ್ವಾಮಿ ವಿವೇಕಾನಂದರ ತಂದೆ ತಾಯಿ ಹೆಸರೇನು? ಸ್ವಾಮಿ ವಿವೇಕಾನಂದರ ತಂದೆ ತಾಯಿಯ ಹೆಸರೇನು? ಹೇಳ ಕರೆಕ್ಟ್ ಅದ. ಭುವನೇಶ್ವರಿ ದೇವಿ ಮತ್ತ 5 marks. 2 ತನ್ನ ತಂದೆ ತಾಯಿಗೆ ಎಲ್ಲಿ ಕರ್ಕೊಂಡು ಹೋದ? ಶ್ರವಣ ಕುಮಾರ್ ತನ್ನ ತಂದೆ ತಾಯಿಗಳನ್ನು ತೀರ್ಥ ಸ್ನಾನಕ್ಕೆ ಕರೆದೊಯ್ದ. ತೀರ್ಥಯಾತ್ರೆ. ತೀರ್ಥ ಸ್ನಾನ ಅಥವಾ ತೀರ್ಥಕ್ಷೇತ್ರ. ರೈಟ್ ಆನ್ಸರ್. ಅರಮನೆಯ ಬಿಟ್ಟು ಎಲ್ಲಿಗೆ ಬಂದಿದ್ದರು? ರೈಟ್. 20 ಕಾಲಗಳಲ್ಲಿ ಎಷ್ಟು ವಿಧಗಳಿವೆ? ಕಾಲಗಳಲ್ಲಿ ಎಷ್ಟು ವಿಧಗಳಿವೆ? ಓದ್ಕೊಂಡಾಗ ಮಾತಾಡ್ತೀರಿ. ಈಗ ನನಗೆ ಏನು ಅನಿಸಿದ್ರಲ್ಲೇ ಹೊಡಿತೀನಿ. ಎಸ್. ವೆರಿ ಗುಡ್. 3 ವಿಧಗಳು. ರೈಟ್ ಆನ್ಸರ್. 52 45. ಸಿಕ್ಕ ಸಿಕ್ಕ ಈ ಪದವು ಯಾವುದಕ್ಕೆ ಉದಾಹರಣೆ? ಸಿಕ್ಕ ಸಿಕ್ಕ ಈ ಪದವು ಯಾವುದಕ್ಕೆ ಉದಾಹರಣೆ? ತಿರುಪ್ತಿ. ರೈಟ್ ಆನ್ಸರ್. 59 ಮುಗಿಯುತ್ತದೆ. ಹೇಳು ನಂಬರ್ ಹೇಳ್ತಾರೆ. ನಂಬರ್ 44. ಕುಳ್ಳಿದೆ ತಿನ್ಬಾ ಎಂದು ಯಾರಿಗೆ ಕರೆದರು? ಎಲ್ಲೋ ಪುನಿ ಕುಳ್ಳಿದೆ ತಿನ್ಬಾ ಯಾರಿಗೆ ಕರೆದರು? ಭೀಮ ರಾಕ್ಷಸ. ವೆರಿ ಗುಡ್. ರೈಟ್ ಆನ್ಸರ್. ಕನ್ನಡದಲ್ಲಿ ಎಷ್ಟು ಜನರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ? 8. ರೈಟ್ ಆನ್ಸರ್. ಏಕಚಕ್ರ ಊರಿನ ಜನರು ಯಾರೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದರು? ವೆರಿ ಗುಡ್. ರೈಟ್ ಆನ್ಸರ್. ಕುಮಾರನು ತನ್ನ ತಂದೆ ತಾಯಿಗೆ ಪುಣ್ಯಕ್ಷೇತ್ರಗಳಿಗೆ ಹೇಗೆ ಕರೆದುಕೊಂಡು ಹೋದನು?
ಎರಡು ಬದಿಯಲ್ಲಿ ಎಕ್ಸ್ಪ್ಲೇನ್ ಕೇಳಿಲ್ಲಮ್ಮನ ತೋಲ ಮೇಲೆ ನಂಬರ್ ಕೇಳ್ರಿ. ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ? ರಾಂಗ್ ಆನ್ಸರ್. ವ್ಯಂಜನಗಳಲ್ಲಿ ರಾಂಗ್ ಆನ್ಸರ್. ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ? ವರ್ಗೀಯ ವ್ಯಂಜನ ಎಷ್ಟು ವಿಧ? 3 ವಿಧಗಳು. ಬೋನಸ್ ಸಾಕು ನಾವು. ನೆಕ್ಸ್ಟ್ 38 ಒಬ್ರು ಹೇಳೋ ಮುಂದೆ ತಿಳಿಸ್ಕೋಬೇಕು. ಮಾತಾಡ್ತೀರಿ. ಕ್ವಶನ್ ಎಲ್ಲಿ ನೆಲೆಸಿದನು? ವೆರಿ ಗುಡ್. ರೈಟ್ ಆನ್ಸರ್. 10 ಮಾರ್ಕ್ಸ್. ಪಾಂಡವರ ಸಂಖ್ಯೆ ಎಷ್ಟು? 5. ವೆರಿ ಗುಡ್. ರೈಟ್ ಆನ್ಸರ್. 35. ಮಗುವಿನ ಗೆಜ್ಜೆ ಯಾವ ರೀತಿ ಇದೆ? ಮಗುವಿನ ಗೆಜ್ಜೆ ಕುಶಲಹರಿಗೆ ಇದೆ. ಕುಶಲಹರಿಗೆ. ರೈಟ್ ಆನ್ಸರ್. 17 ಎಂದರೇನು? ಗುಣಿತಾಕ್ಷರಗಳು ಎಂದರೇನು? 1 ಪಾಸ್ ಕ್ವಶನ್. ಮತ್ತು ವ್ಯಂಜನಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಗುಣಿತಾಕ್ಷರಗಳು ಎನ್ನುವರು. ವೆರಿ ಗುಡ್. ನಂಬರ್ 10. ಆಶೆ ಎಂಬ ಪದ್ಯ ಬರೆದ ಕವಿ ಯಾರು? ಆಶೆ ಬರೆದ ಕವಿ ಯಾರು? ರಾಂಗ್ ಆನ್ಸರ್. ರಾಂಗ್ ಆನ್ಸರ್. ಕರೆಕ್ಟ್ ಕ್ವಶನ್ ಇತ್ತು. ಶ್ರವಣಕುಮಾರನ ತಂದೆ ಹೆಸರೇನು? ತಾಂಡವ ಋಷಿ. ತಾಂಡವ ಋಷಿ. ರೈಟ್ ಆನ್ಸರ್. ಸಂಘದ ಲೆಕ್ಕಪತ್ರಗಳನ್ನು ಯಾರು ಹಿಡಿತಿದ್ದರು? ಚರಕ ಸಂಘದ ಲೆಕ್ಕಪತ್ರಗಳು ಸೇಠ್ ಜಮಾದಾರರು ಹಿಡಿದರು. ವೆರಿ ಗುಡ್. ರೈಟ್ ಆನ್ಸರ್. 10 ಮಾರ್ಕ್ಸ್. ಒತ್ತಕ್ಷರಗಳಲ್ಲಿ ಅಥವಾ ಒತ್ತಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ? ಸಜಾತಿ ಒತ್ತಕ್ಷರ 2 ವಿಧಗಳು. 2 ವಿಧ. ರೈಟ್ ಆನ್ಸರ್. 3 ಅವು ಯಾವುವು? 3 ಕಾಲಗಳು ಯಾವುವು? ಭೂತಕಾಲ. 1 ಫಸ್ಟ್ ಕ್ವಶನ್. ವೆರಿ ಗುಡ್. ರೈಟ್ ಆನ್ಸರ್. ನಂಬರ್ ನರೇಂದ್ರನಿಗೆ ಸ್ವಾಮಿ ವಿವೇಕಾನಂದ ಎಂದು ಕರೆದವರು ಯಾರು? ನರೇಂದ್ರನಿಗೆ ಸ್ವಾಮಿ ವಿವೇಕಾನಂದ ಎಂದು ಕರೆದವರು ಯಾರು? ವೆರಿ ಗುಡ್. ರೈಟ್ ಆನ್ಸರ್. 24 ಅಲ್ಲ? ದ್ವಿತೀಯ ವಿಭಕ್ತಿ ಯಾವುದು? ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದು? ವೆರಿ ಗುಡ್. ರೈಟ್ ಆನ್ಸರ್. 10 ಮಾರ್ಕ್ಸ್. 9 ಆಗಿದೆ. ನಮ್ಮ ಮಾರ್ಕ್ಸ್ ಹಾಕಿದ್ರು. ಎಷ್ಟು? 23 ಒಳಗ ವಿಭಕ್ತಿ ಪ್ರತ್ಯಯಗಳು ಎಷ್ಟು? ವಿಭಕ್ತಿ ಪ್ರತ್ಯಯಗಳು ಎಷ್ಟು? 7. ಅಲ್ಲಿ 3 ವಿಧಗಳು. ಅವು ಯಾವುವು? ನಪುಂಸಕ. ಅಪುಂಸಕಲ್ಲ. 3 ವಿಧ. ರೈಟ್ ಆನ್ಸರ್. ನಾಮಪದದಲ್ಲಿ ಎಷ್ಟು ವಿಧಗಳಿವೆ? ನಾಮಪದದಲ್ಲಿ 2 ವಿಧಗಳು. ರೈಟ್ ಆನ್ಸರ್. ಮುಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ವೆರಿ ಗುಡ್. ರೈಟ್ ಆನ್ಸರ್. 10 ಮಾರ್ಕ್ಸ್. 30. ಯೋಗ ವಾಹಕಗಳಲ್ಲಿ ಎಷ್ಟು ವಿಧಗಳು? ಅವು ಯಾವುವು? ಯೋಗ ವಾಹಕಗಳಲ್ಲಿ ಎಷ್ಟು ವಿಧಗಳು? ಅವು ಯಾವುವು? ಲಾಸ್ಟ್ ಕ್ವಶನ್. ಫಸ್ಟ್ ಕ್ವಶನ್. ಫಸ್ಟ್ ಕ್ವಶನ್ ಬೇಗ ಮಾಡಿ. ಫಸ್ಟ್ ಪಾಸ್ ಆಫ್ ಯಾವ್ಯಾವ? ರೈಟ್. 45 ಮಾರ್ಕ್ಸ್.